ಒಂಗೋಲ್ ತಳಿ ಜೊತೆಗೆ ಕಂಗಾಯಂ ತಳಿಗಳು ಸಹ ಸ್ವಾತಂತ್ರ್ಯದ ಪೂರ್ವದಲ್ಲಿ ಹಾಗೂ ಆನಂತರದ 10 ವರ್ಷಗಳಲ್ಲಿ ನಿರಂತರವಾಗಿ ಇಂಗ್ಲೆಂಡ್ ಸೇರಿದಂತೆ ಬಹುತೇಕ ಪಾಶ್ಚಿಮಾತ್ಯ ದೇಶದ ತಳಿ ಸಂವರ್ಧಕರು ಇಲ್ಲಿಂದ ಕೊಂಡೊಯ್ದ ಸಾಕಷ್ಟು ಉದಾಹರಣೆಗಳು ಕಂಡುಬರ್ತವೆ. ಇತ್ತೀಚೆಗೆ ಅಂದರೆ 1981ರಲ್ಲಿ ಬ್ರೆಜಿಲ್ ದೇಶದ ಕೆಲ ತಳಿ ಸಂವರ್ಧಕರು ಸುಮಾರು 2.5 ಲಕ್ಷ ರೂಪಾಯಿ ಕೊಟ್ಟು ಇಲ್ಲಿಂದ ಕೊಂಡು ಹೋದ ಒಂಗೋಲ್ ತಳಿಯ ಜೋಡಿಯೊಂದರಿಂದ ಅವರು ಸರಿಸುಮಾರು 50,000ಕ್ಕೂ ಹೆಚ್ಚಿನ ಸಂಖ್ಯೆಯ ರಾಸುಗಳನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದನ್ನು ನಾವು ಕಳೆದೆರಡು ದಶಮಾನಗಳ ಹಿಂದೆಯೇ ನೋಡುವಂತಾಗಿದೆ. ಅಷ್ಟೇ ಅಲ್ಲದೆ ಅಲ್ಲಿಯ ತಳಿ ಸಂವರ್ಧಕರು ಈ ತಳಿಯನ್ನು ಅತಿ ಶ್ರೇಷ್ಠ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ ಕಾರಣ ಇಂದು ಅವರು ಪ್ರಪಂಚದ ಚಾಂಪಿಯನ್ ಪಟ್ಟವನ್ನು ಸಹ ಪಡೆಯುವಂತಾಗಿದೆ. ಇಂದು ಈ ತಳಿ ಬ್ರೆಜಿಲ್ನಲ್ಲಿ ಹೆಚ್ಚು ಹೆಸರುವಾಸಿಯಾದ ಮಾಂಸ ಹಾಗೂ ಹೈನು ಉತ್ಪಾದನೆಯ ತಳಿಯಾಗಿದೆ. ಅಲ್ಲಿರೋ ಒಟ್ಟು ಗೋಸಂಪತ್ತಲ್ಲಿ 98% ಈ ಒಂಗೋಲ್ ತಳಿಗಳೇ ಆಕ್ರಮಿಸಿಕೊಂಡಿವೆ ಅಂದರೆ ಇದರ ಪ್ರಸಿದ್ಧಿಯನ್ನು ಅಂದಾಜಿಸಬಹುದು.